ಶುಗರ್ ಮಿನಿಸ್ಟರ್ ಇದ್ದಾರೆ, ಎಕ್ಸೈಸ್ ಮಿನಿಸ್ಟರ್ ಇದ್ದಾರೆ, ಅಬ್ಕಾರಿ ಮಂತ್ರಿ ಇದ್ದಾರೆ, ಆಯಿತಾ. ಇದೆರಡೂ ಬಂದ್ಬಿಟ್ಟು ಕಬ್ಬಿಗೆ ಬೇಸ ಲಿಂಕ್. ಯಾಕೆ ತರಕಾರಿ ಬದನೆಕಾಯಿ ಮಂತ್ರಿ ಇಲ್ಲ, ಯಾಕೆ ಬೇಳೆ ಮಂತ್ರಿ ಇಲ್ಲ, ಕರೆಕ್ಟ್, ಯಾಕೆ ಅಕ್ಕಿ ಮಂತ್ರಿ ಇಲ್ಲ, ಈರುಳ್ಳಿ ಮಂತ್ರಿ, ಯಾಕೆ ಈರುಳ್ಳಿ ಮಂತ್ರಿ ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಗಿವಿಂಗ್, ದಟ್ಸ್ ವೈ ದೇ ಆರ್ 2 ministries created ಫಾರ್ ದಿಸ್ ಓನ್ಲಿ. ಲಾಭ ಇದೆ, ಅರ್ಥ ಆಯ್ತಾ? ಲಾಭ ಇದೆ. ಈರುಳ್ಳಿ ಇಲ್ಲ, ಅದಕ್ಕೆ ಈರುಳ್ಳಿ ಮಂತ್ರಿ ಇಲ್ಲ. ಅದೆಲ್ಲ ಸೇರ್ಬಿಟ್ಟು ಕೃಷಿ ಮಂತ್ರಿ ಮಾಡ್ಬಿಟ್ರು. ಕಬ್ಬುನು ಕೃಷಿ ಮಂತ್ರಿ ಕೆಳಗಡೆ ಬರ್ಬೇಕಲ್ಲ. ಹೌದು, ಇದು ಸಪ್ರೇಟ್, ಸಕ್ಕರೆ ಮಂತ್ರಿ ಸಪ್ರೇಟ್ ಆಗಿದೆ. ಕರೆಕ್ಟ್. ಸೊ ಲಾಭ ಇದೆ ಅಂತ ಹೇಳಿ ಅದಕ್ಕೊಂದು ಸಪ್ರೇಟ್. ಇಟ್ಸ್ ಹ್ಯೂಜ್ ಮನಿ, ಇಟ್ಸ್ ನಾಟ್ ಸ್ಮಾಲ್ ಮನಿ, ಇಟ್ಸ್ ಅ ಬಿಗ್ ಮನಿ. ಆ ಶುಗರ್ ಮಿನಿಸ್ಟರ್, ಸಕ್ಕರೆ ಮಂತ್ರಿ ಕಂಟ್ರೋಲ್ಸ್ ದ ಲಾಬಿ. ಎಕ್ಸೈಸ್ ಮಿನಿಸ್ಟರ್ ಕಲೆಕ್ಟ್ಸ್ ದ ಮನಿ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಲೆಕ್ಟ್ಸ್ ದ ಮನಿ. ಶುಗರ್ ಡಿಪಾರ್ಟ್ಮೆಂಟ್ ಲಾಬಿ ಮಾಡ್ತಾರೆ, ಡಿಮ್ಯಾಂಡ್ ಜನರೇಷನ್ ಮಾಡ್ತಾರೆ. ದಟ್ ಈಸ್ ಹೌ ದೇ ಆರ್ ಆರ್ಗನೈಸ್ಡ್. ಸರ್, ಮೊನ್ನೆ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಯೋ ಟೈಮಲ್ಲಿ ಇದಕ್ಕೆ ನೀವು ಎಷ್ಟು ಸಹಮತಿ ಕೊಡ್ತೀರೋ ಅಂತ ನಿಮ್ಮಿಂದ ಕೇಳ್ಬೇಕು ನಾನು. ಒಬ್ಬ ರೈತ ಬಂದು ವೇದಿಕೆ ಮೇಲೆ ನಿಂತು ಮಾತಾಡ್ತಾ ಇದ್ರು. ಅವ್ರು ಹೇಳಿದ್ದು, ರೈತರಿಗೆ ಕರೆ ಕೊಟ್ಟಿದ್ದೇನು ಅಂತಂದರೆ, ಅವರು ವಯಸ್ಸಾದವರು ರೈತರೇ, ಈ ಶುಗರ್ ಫ್ಯಾಕ್ಟ್ರಿ ಓನರ್ಸ್ನ ನಾವು ಯಾವ ರೀತಿ ಬಗ್ಗಿಸ್ಬೇಕು, ಈ ಸರ್ಕಾರನ ನಾವು ಹೇಗೆ ಕರೆಸ್ಬೇಕು ಅಂತಂದರೆ, ನಿಮ್ಗೆಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ತೀನಿ, ಇನ್ಮೇಲೆ ನಿಮ್ಮ ಜಮೀನುಗಳಲ್ಲಿ ನೀವು ಕಬ್ಬು ಬೆಳೆಯೋದನ್ನೇ ಬಿಟ್ಟುಬಿಡಿ. ಕಬ್ಬು ಬೆಳೆಯೋದೇ ಬೇಡ. ನೀವು ಕಬ್ಬು ಬೆಳೆದ್ರೆ ಅಲ್ವಾ ಈ ಶುಗರ್ ಫ್ಯಾಕ್ಟ್ರಿ ಓನರ್ಸು, ಈ ಸರ್ಕಾರ ಬರೋದು. ನಾವೇ ಕಬ್ಬು ಬೆಳೆಯೋದು ಬಿಟ್ಬಿಡೋಣ. ಅವಾಗ ಅವರೇ ಓಡ್ ಬರ್ಬೇಕು ನಮ್ಮ ಹತ್ರ, ಕಬ್ಬು ಬೆಳೀರಿ ಅಂತ. ಈ ಥರ ಯಾಕೆ ಮಾಡಬಾರ್ದು ಅಂತ ಹೇಳ್ತಾರೆ. 100% 2 ವರ್ಷ ನಮ್ಮ ರೈತರು ಇಷ್ಟು ವರ್ಷನೇ ಪಾಪ, ವರ್ಷದಿಂದ ವರ್ಷ ಯಾವ ರೈತನೂ ಮೇಲಕ್ಕಂತೂ ಹೋಗಿಲ್ಲ. ಬೇರೆ ಪ್ರೊಫೆಷನ್ ಅವರೆಲ್ಲ ಈ ವರ್ಷ ಬೈಕ್ ತೊಗೊಂಡ್ರೆ ಇನ್ನೊಂದು 2 ವರ್ಷ ಬಿಟ್ಟು ಕಾರ್ ತೊಗೊಳ್ತಾನೆ, ಇನ್ನೊಂದು 2 ವರ್ಷ ಇನ್ನೊಂದು ದೊಡ್ಡ ಕಾರ್ ತೊಗೊಳ್ತಾನೆ, ಮನೆ ತೊಗೊಳ್ತಾನೆ. ರೈತದ ನಂಗಿಲ್ಲ. ಅದೇ ಡಕೋಟಾ ಗಾಡಿನೇ 15-20 ವರ್ಷದಿಂದ ಓಡಿಸ್ಕೊಂಡಿರ್ತಾನೆ. ಅವನು ಯಾವತ್ತೂ ಇನ್ಕ್ರಿಮೆಂಟಲಾಗಿ ಮೇಲಕ್ಕೆ ಹೋಗೇ ಇಲ್ಲ ನಮ್ಮ ರೈತ, ಆಯಿತಾ. ಅವರು ಏನಕ್ಕೆ ಕೇಳ್ತಿದ್ದೀನಿ ಅಂದರೆ, ಹೆಂಗಿರೂ ನೀವು ಮೇಲಕ್ಕೆ ಹೋಗಲ್ಲಪ್ಪ. ಇನ್ನು 2 ವರ್ಷದಲ್ಲಿ ಏನು, ಇನ್ನು ಎರಡು ಬೆಳೆ ಕಬ್ಬು ಮಾಡಿಬಿಟ್ಟು ಲಕ್ಷ ದುಡಿತೀರಾ? ಇಲ್ಲ ಅಲ್ವಾ. ಜಸ್ಟ್ ಸ್ಟಾಪ್ 2 years. ನೀವು 6 ಲಕ್ಷ ಜನ ರೈತರು ಯುನೈಟ್ ಆಗಿ, ಯಾರು ಬೆಳಿಬಾರ್ದು, ಪೀನಲೈಸ್ ಮಾಡಿ. ನಿಮ್ಮ ಸಂಘದಿಂದ 6 ಲಕ್ಷ ರೈತರು ಒಂದು ಸಂಘಕ್ಕೆ ಬಂದರೆ ಎಂಥ ಪವರ್ಫುಲ್ ಸಂಘಟನೆ ಆಗುತ್ತೆ ಗೊತ್ತಾ. ನೀವು ಬಿಟ್ಬಿಡಿ, ನೀವು ಎಲೆಕ್ಷನ್ ಪಕ್ಷ ಎಲ್ಲ ಬಿಟ್ಬಿಡಿ, ಬನ್ನಿ ಮಾತಾಡಿ ಒಂದು ಮಾಡಿಕೊಂಡು ಸ್ಟ್ರಿಕ್ಟಾಗಿ 2 ವರ್ಷ ಮಾಡಿ. ಆವಾಗ ನೋಡಿ ಎಂಥ ಕತೆ ಆಗತ್ತೆ ಅಂತ. ದೇ ವಿಲ್ ಕಮ್ ಡೌನ್ ಆನ್ ದೇರ್ ನೀಸ್. ಯಾಕಂದರೆ ಹೂ ಈಸ್ ಕಂಟ್ರೋಲಿಂಗ್ ದ ಗೌರ್ಮೆಂಟ್? ಶುಗರ್ ಫ್ಯಾಕ್ಟ್ರೀಸ್. ಯಾಕಂದರೆ ಬಿಕಾಸ್ 90% ಆರ್ ಮೋರ್ ಇಸ್ ಓನ್ ಬೈ ಶುಗರ್ ಫ್ಯಾಕ್ಟ್ರಿ, ಓನ್ ಬೈ ಅವರ್ ಮಿನಿಸ್ಟರ್ಸ್ ಓನ್ಲಿ. ಎಲ್ಲ ಪಾರ್ಟಿಲಿ ಇದ್ದಾರೆ. ಹೌದು. ಸೊ ಅವಾಗ ಪ್ರೆಷರ್ ಆಗುತ್ತೆ. ಯಾಕಂದರೆ ಮಿಲ್ಗಳು 2 ವರ್ಷ ಓಡಲಿಲ್ಲ ಅಂದರೆ ಮತ್ತೆ ರೀಸ್ಟಾರ್ಟ್ ಮಾಡೋದ್ರೆ ಸಿಕ್ಕಾಪಟ್ಟೆ ಖರ್ಚಾಗತ್ತೆ. ಸಿಕ್ಕಾಪಟ್ಟೆ 2 ವರ್ಷ ಮಿಷಿನ್ನು ತುಕ್ಕಿಡಿಯುತ್ತಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನಮ್ಮ ಕೈಯಲ್ಲೇ ಇದೆ. ನಮ್ಮ ಇದು ಮಾಡಬೇಕು. ಈ 2 ವರ್ಷದಲ್ಲಿ ನೀವೇನು ಹಾಳಾಗಲ್ಲಪ್ಪ. ನಿಮ್ಮ ಮನೆ ನೀವು ಬೆಳ್ಕೊಳ್ರಪ್ಪ, ಸಂತೆಗೆ ಬೆಳೀರಪ್ಪ, ಊರಿಗೆ ಬೆಳೀರಿ. ಸ್ಟಾಪ್ ದೆನ್ ಯು ಸಿ ಹೆಂಗೆ ವರ್ಕ್ ಆಗೋದು ಮ್ಯಾಜಿಕ್. ಏನೂ ಆಗಲ್ಲ. ಆಹಾರ ಭದ್ರತೆ, ಕಬ್ಬಿಂದ ಏನು ಯಾರಿಗೂ ಆಹಾರ ಭದ್ರತೆ ಕೊರತೆ ಆಗಲ್ಲ, ಏನೂ ಆಗಲ್ಲ. ಇನ್ನೂ ಆಹಾರ ಭದ್ರತೆ ಹೆಚ್ಚುತ್ತೆ. ಯಾಕಂದರೆ ಕಬ್ಬು ಸ್ಟಾಪ್ ಮಾಡಿಬಿಟ್ಟು ಬೇರೆ ಬೆಳೀತಾರೆ, ಮನುಷ್ಯ ತಿನ್ನೋ ಅಂಥದ್ದು ಬೆಳೀತಾರೆ. ಸೊ ಆಹಾರ ಭದ್ರತೆ ಇನ್ಕ್ರೀಸು ಆಗುತ್ತೆ. ಸರ್, ಈಗ ಇದನ್ನು ಟ್ರೈ ಮಾಡ್ಬೋದಾ? ಫಾರ್ ಎಕ್ಸಾಂಪಲ್, ಈಗ ಒಬ್ಬ ರೈತನಿಗೆ 4 ಎಕರೆ ಜಮೀನು ಇರುತ್ತೆ. 4 ಎಕರೆನೂ ಅವನು 20 ವರ್ಷದಿಂದ ಅಥವಾ 10 ವರ್ಷದಿಂದ ಕಬ್ಬು ಬೆಳೀತಾ ಇದ್ದಾನೆ. ಇವ್ರನ್ನ ಈ ಶುಗರ್ ಫ್ಯಾಕ್ಟ್ರಿ ಓನರ್ಸ್ಗೆ ಮತ್ತು ಸರ್ಕಾರಕ್ಕೆ ಪಾಠ ಕಲಿಸ್ಬೇಕು ಅಂತ ಇನ್ಮೇಲೆ 4 ಎಕರೆ ಬದಲಿಗೆ 2 ಎಕರೆ ಕಬ್ಬು ಹಾಕೋದು, ಪ್ರೊಡಕ್ಷನ್ ಕಡಿಮೆ ಮಾಡ್ತಾ ಬರೋದು. ನಾನು ಅದನ್ನು ಹೇಳ್ತಾರ ಏನಂದರೆ, ಏನಕ್ಕೆ ಯಾವ ಪುರುಷಾರ್ಥಕ್ಕೆ ಕಬ್ಬು ಬೆಳಿತೀರಾ? ಬೇಡವೇ ಬೇಡ ಅಂತ ಹೇಳ್ತಾರೆ. ಏನಕ್ಕೆ ಹೇಳಿ. ಇವತ್ತು ಡಾಕ್ಟರ್ ಹೇಳ್ತಾರೆ ಸಕ್ಕರೆ ತಿನ್ಬೇಡಿ ಅಂತ ಇದ್ದಾರೆ. ಹೌದು. ವಿಷ ವೈಟ್ ಪಾಯ್ಸನ್ ಅಂತಾರೆ, ಬಿಳಿ ವಿಷ ಅಂತಾರೆ. ಏನಕ್ಕೆ? ಸ್ಟಾಪ್ ಮಾಡಿ. ಬೇರೆ ಇದೆ. 4 ಎಕರೆ ಇದೆಯಾ, 1 ಎಕರೆಲಿ ಸೊಪ್ಪು ತರಕಾರಿ ಮಾಡ್ಕೊಳ್ಳಿ, 3 ಎಕರೆಲಿ ಬೇರೆ ಮಾಡಿ, ಮಿಶ್ರ ಬೆಳೆ ಮಾಡಿ. ಒಂದು ಅರ್ಧ ಎಕರೆಗೆ ರಾಗಿ ಹಾಕಿ, ಅರ್ಧ ಎಕರೆಗೆ ಕೊರಳೆ ಹಾಕಿ, ಇಲ್ಲ ಸಿರಿಧಾನ್ಯಗಳು ಹಾಕಿ, ಮಿಲೆಟ್ಸ್ ಇದು ಹಾಕಿ, ಬಾಳೆ ಹಾಕಿ,
ಮಿಕ್ಸ್ ಮಾಡಿಬಿಟ್ಟು ಮಾಡಿ ಅದರಿಂದ ಕಬ್ಬಲ್ಲಿ ಸಿಗೋದು 40. ತರಕಾರಿ ಬಹುಬೆಳೆ ತರಕಾರಿ ಮಾಡಿದ್ರೆ ಅವ್ರು 5-6 ಲಕ್ಷ ಆರಾಮ್ಸೆ ಮಾಡ್ಬೋದು ವರ್ಷಕ್ಕೆ. ಸರ್ ಇನ್ನೊಂದು, ಈಗ ಕಬ್ಬು ಬೆಳೆಯುವಂಥ ಒಂದು 10-15 ವರ್ಷದಿಂದ ನಾನು ಆ ಜಮೀನಲ್ಲಿ ಕಬ್ಬು ಬೆಳೀತಾ ಇರ್ತೀನಿ. ಈಗ ಸಡನ್ಲಿ ಇನ್ನು ಮುಂದೆ ನಾನು ಕಬ್ಬು ಬೆಳೆಯಲ್ಲಪ್ಪ, ಆ ಜಮೀನಲ್ಲಿ ಬೇರೆ ಬೆಳೆ ಮಾಡ್ತೀನಿ ಅಂತ ಮಣ್ಣು ಎಷ್ಟು ಸಹಕರಿಸುತ್ತೆ, ಐ ಮೀನ್ ಭೂಮಿ ಎಷ್ಟು ಸಹಕರಿಸುತ್ತೆ ಅಂತ ಅಂದರೆ ನಾವು ಬೆಳಿಬಹುದಾ? ಕಬ್ಬು ಬೆಳೆದಂಥ ಜಮೀನಲ್ಲಿ ಸಿರಿಧಾನ್ಯ ಬೆಳೆದ್ರೆ ಬೇರೆ ಬೆಳೆ ಅದು ವರ್ಕೌಟ್ ಆಗುತ್ತಾ ಅಂತ? ಖಂಡಿತ. ಕಬ್ಬು ಬೆಳೆದ್ರೆ ಇನ್ನೂ ಕೆಮಿಕಲ್ಸ್ ಹಾಕ್ಬೇಕಾಗತ್ತೆ. ಯಾಕಂದರೆ ಒಂದೇ ಥರ ನ್ಯೂಟ್ರಿಷನ್ ಡ್ರಾ ಮಾಡ್ತಾ ಇರ್ತಾರೆ ಸಾಯಿಲಿಂದ. ಬೇರೆ ಬಂದಾಗ ಡಿಫ್ರೆಂಟ್ ಬಂದಾಗ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಡಿಫ್ರೆಂಟ್ ಇರುತ್ತೆ ಬೇರೆ ಇದು. ಸೊ ಡೆಫಿನೆಟ್ಲಿ ಮಾಡ್ಬೋದು. ಗೊಬ್ಬರ ಹಾಕ್ಕೊಂಡು ಎಷ್ಟೊಂದು ಥರ ಗೊಬ್ಬರ ಇದೆ, ಕಾಂಪೋಸ್ಟ್ ಇದೆ, ಹಸು ಕೊಟ್ಟಿಗೆ ಗೊಬ್ಬರ ಇದೆ, ಇದೆಲ್ಲ ಮಾಡ್ಕೊಂಡು ಆರಾಮ್ಸೆ ರೆಪ್ಲೆನಿಶ್ಮೆಂಟ್ ಮಾಡ್ಬೋದು. ಖಂಡಿತವಾಗ್ಲೂ 40,000 ಏನು ದುಡಿತಾನೋ ಅದಕ್ಕಿಂತ ಬಟ್ ಕೆಲಸ ಇರುತ್ತೆ. ಈ ಕಬ್ಬಲ್ಲಿ ಜಾಸ್ತಿ ಕೆಲಸ ಇರಲ್ಲ, ಇದ್ರಲ್ಲಿ ಕೆಲಸ ಇರುತ್ತೆ, ದುಡ್ಡು ಹಂಗೆ ಇರುತ್ತೆ. ಅವಾಗ ನಮ್ಮಲ್ಲಿ ನಂಗೆ ಗೊತ್ತಿರೋಂಗೆ ಯಾವ ರೈತನೂ ಸೋಂಬೇರಿ ಅಲ್ಲ. ಎಲ್ಲೋ ಒಂದು ಕೆಲವ್ರು ಇದ್ದಾರೆ, ಬಟ್ ಮೋಸ್ಟ್ ರೈತ ಯಾವಾಗಲೂ ಪಾಪ ಕೆಲಸ ಮಾಡ್ತಾರೆ. ಯಾಕೆ ಆರಾಮಾಗೆ ಮಾಡ್ಕೊಂಡು ಇದ್ದರೆ ಮನೆಯೂ ಪ್ರೋಗ್ರೆಸ್ ಆಗುತ್ತೆ, ಅವರು ಪ್ರೋಗ್ರೆಸ್ ಆಗುತ್ತೆ, ಆರೋಗ್ಯನೂ ಇಂಪ್ರೂವ್ ಆಗುತ್ತೆ, ಭೂಮಿ ತಾಯಿ ಸೇವೆ ಮಾಡ್ದಂಗೂ ಆಗುತ್ತೆ. ಮೇ ಬಿ ಟೈಮ್ ತೊಗೊಳುತ್ತಾ ಅಂತ? ಏನಿಲ್ಲ, ಏನಕ್ಕೆ ಟೈಮ್ ತಗೊಳ್ಳೋದು? ಯಾಕಂದರೆ ಈಗ ಒಂದು ಜಮೀನಲ್ಲಿ ಪದೇ ಅದೇ ಬೆಳೆನ ಬೆಳೀತಾ ಇರುವಾಗ ಜಮೀನು, ಭೂಮಿ, ಮಣ್ಣು ಅದಕ್ಕೆ ಹೋಗ್ಕೊಂಡು ಹೋಗಿರುತ್ತೆ. ಈಗ ನಾನು ಕಂಪ್ಲೀಟ್ ಅದನ್ನ ಕ್ರಾಪ್ ಚೇಂಜ್ ಮಾಡ್ತೀನಿ ಅಂತಂದ್ರೆ ಇಳುವರಿ ನಾನು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಬರದೇ ಇರ್ಬೋದು. ಹೌದು, ವೇರಿ ಆಗುತ್ತೆ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ನೀವೇನು 40,000 ವರ್ಷಕ್ಕೆ ಮಾಡ್ತೀರಾ, ಅದಕ್ಕಿಂತ 3 ಪಟ್ಟು ಜಾಸ್ತಿ ಅಂತ ದುಡಿಬೋದು. ಎಷ್ಟೇ ಈಲ್ಡ್ ಕಮ್ಮಿ ಆದ್ರೂ ಅದಕ್ಕಿಂತ 3 ಪಟ್ಟು ಜಾಸ್ತಿ ದುಡಿಬೋದು ಮಿನಿಮಮ್. ಹೋಗ್ತಾ ಅಡಾಪ್ಟ್ ಆಗುತ್ತಲ್ಲ, ಒಂದು ವರ್ಷದಲ್ಲ, ಆಲ್ಮೋಸ್ಟ್ ವರ್ಷಕ್ಕೆ 5-6 ಲಕ್ಷ, 7 ಲಕ್ಷ, 8 ಲಕ್ಷ ದುಡಿಬೋದು ಎಕರೆಗೆ. ಗಂಡ ಹೆಂಡತಿ ಇಬ್ಬರೇ ಸಾಕು ಒಂದು ಎಕರೆಗೆ. ಸೊ ಲ್ಯಾಕ್ ಆಫ್ ಸಪ್ಲೈ ಆಯಿತು ಅಂತಂದರೆ ಈಗ ಆಲ್ಕೋಹಾಲ್ ಪ್ರೊಡಕ್ಷನ್ನು ಕಡಿಮೆ ಆಗುತ್ತೆ. ಕಬ್ಬು ಬೆಳಿಲಿಲ್ಲ ಅಂತಂದ್ರೆ ನಾಟ್ ಓನ್ಲಿ ಆಲ್ಕೋಹಾಲ್ ಪ್ರೊಡಕ್ಷನ್ನು ಫ್ಯಾಕ್ಟ್ರಿಯವರು ದೇ ವಿಲ್ ಬ್ರಿಂಗ್ ಫ್ರಮ್ ಸಮ್ವೇರ್. ಎಲ್ಲಿಂದ ತೊಗೊಂಬರ್ತಾರೋ, ಬೇರೆ ದೇಶಗಳಿಂದ ತರ್ತಾರೋ, ಬೇರೆ ರಾಜ್ಯದಿಂದ ತರ್ತಾರೋ, ಅದು ಆಲ್ಕೋಹಾಲ್ ಇದೇನು ಕಮ್ಮಿ ಆಗಲ್ಲ. 36,000 ಕೋಟಿ ಇರೋದು ನೆಕ್ಸ್ಟ್ 40,000 ಕೋಟಿ ಆಗುತ್ತೆ. ವರ್ಷನೂ ಇನ್ಕ್ರೀಸ್ ಹಾಕೊಂಡೆ. ನಮ್ಮ ರೈತರು ಕಬ್ಬು ಬೆಳೆಯೋದನ್ನು ಬಿಟ್ಬಿಟ್ರೆ ಇಫೆಕ್ಟ್ ಆಗಲ್ವಾ? ಖಂಡಿತ ಆಗುತ್ತೆ. ಯಾಕಂದ್ರೆ ಹೊರಗಡೆಯಿಂದ ಇದು ಮಾಡಿದಾಗ ಕಾಸ್ಟ್ ಎಕ್ಸ್ಪೆನ್ಸ್ ಆಗುತ್ತೆ, ಅದು ಎಲ್ಲ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಆಲ್ಕೋಹಾಲ್ ಕನ್ಸಂಪ್ಷನ್ ಕಮ್ಮಿ ಆಗಲ್ಲ. ಇಂಪ್ಯಾಕ್ಟ್ ಅಂತೂ ಬಿಗ್ ಇಂಪ್ಯಾಕ್ಟ್ ಆಗುತ್ತೆ. ನೀವು ಇಫ್ ಯು ಆರ್ ಬ್ರಿಂಗಿಂಗ್ ಇದು ಸರ್ಕಾರಕ್ಕೆ ಇಂಪ್ಯಾಕ್ಟ್ ಆಗುತ್ತೆ, ಬಿಗ್ ಇಂಪ್ಯಾಕ್ಟ್ ಆಗುತ್ತೆ. ಅವಾಗ ಸರ್ಕಾರ ಏನು ಮಾಡೋದು? ರೈತರು ಸರ್ಕಾರ ಪರಿಸ್ಥಿತಿ ಹೇಗೆ ಲಾಭ ತಗೋಬೇಕು? ಸರ್ಕಾರಕ್ಕೆ ಎಲ್ಲಿ ಇದು ಎಷ್ಟು ಚೆನ್ನಾಗಿದೆ ಪಾಯಿಂಟ್ ಅಂದರೆ, ನಮ್ಮ ರೈತರು ಮೂಲೆಗೆ ತಳ್ಳಿಬಿಡ್ಬೋದು. ಯಾಕೆಂದರೆ ಸರ್ಕಾರ ರೈತರು ಸ್ಟಾಪ್ ಮಾಡ್ಬಿಡ್ತಾರೆ ಅಂತ ಇಟ್ಕೊಳ್ಳಿ ಕಬ್ಬನ್ನ. ಸರ್ಕಾರ ಆಲ್ಕೋಹಾಲ್ ರಫ್ತು ಮಾಡ್ಕೊಳ್ಳುತ್ತೆ, ಟ್ಯಾಕ್ಸ್ ಅಂತೂ ಅಷ್ಟೇ ಕಲೆಕ್ಟ್ ಮಾಡುತ್ತೆ, ಆಮದು ಮಾಡ್ಕೊಳ್ಳುತ್ತೆ. ಆಯಿತಾ, ಸರ್ಕಾರಕ್ಕೆ ಏನು ನಷ್ಟ ಆಗಲ್ಲ. ಬಟ್ ಸರ್ಕಾರ ನಡೆಸ್ತಾ ಇದ್ದಾರಲ್ಲ, ಅವರೇ ಶುಗರ್ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ. ಅವ್ರ ಶುಗರ್ ಫ್ಯಾಕ್ಟ್ರಿಗಳು ಸೊ ಸರಿಯಾಗಿ ಇದು ಮಾಡಿದ್ರೆ. ಬಟ್ ಏನಂದ್ರೆ ಸರ್, ಈಗ ಸರ್ಕಾರಕ್ಕೂ ಬರ್ಡನ್ ಆಗ್ಬೋದು. ಯಾಕಂದ್ರೆ ಜಾಸ್ತಿ ದುಡ್ಡನ್ನ ಅಲ್ಲಿ ನಾವು ಎಕ್ಸ್ಪೆನ್ಸ್ ಮಾಡಬೇಕು. ಸರ್ಕಾರ ಜನರಿಗೆ ಸರ್ಕಾರನೇ ಬರ್ಡನ್. ಆಯಿತಾ, ಸರ್ಕಾರ ನಮ್ಮ ಸರ್ಕಾರದಲ್ಲಿ ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಈಸ್ ನಾಟ್ ರಿಕ್ವೈರ್ಡ್ ಇನ್ ಅವರ್ ಸರ್ಕಾರ. ಎಷ್ಟೊಂದು ಡಿಪಾರ್ಟ್ಮೆಂಟ್ ಬೇಕಾಗಿಲ್ಲ. 50% ಆಫ್ ದ ಡಿಪಾರ್ಟ್ಮೆಂಟ್ನ ತೆಗೆದಾಕ್ಬೋದು. ನಾವೇನು ಆಗ್ಬಿಟ್ಟಿದೆ ಅಂದರೆ ಸರ್ಕಾರ ನಾವು ಎಫಿಷಿಯನ್ಸಿ ಆಪ್ಟಿಮೈಸೇಷನ್ ಮಾಡಲೇ ಇಲ್ಲ. ಅರ್ಜೆಂಟೈನಾ ಕೇಳಿದ್ದೀರಾ? ಅರ್ಜೆಂಟೈನಾ ನಮ್ಮ ಇಂಡಿಯಾದಲ್ಲಿ ಯಾವ ಮೀಡಿಯಾದಲ್ಲೂ ಬರಲಿಲ್ಲ. ಅರ್ಜೆಂಟೈನಾದಲ್ಲಿ 2 ವರ್ಷದಿಂದ ಅರ್ಜೆಂಟೈನಾ ಎಕಾನಮಿ ಡ್ರಾಪ್ ಬಿದ್ದೋಗ್ಬಿಟ್ಟಿತ್ತು, ಫುಲ್ ಬಿದ್ದೋಗಿತ್ತು. ಝೇವಿಯರ್ ಮಿಲಿ ಅಂತ ಕರೆಂಟ್ ಪ್ರೆಸಿಡೆಂಟ್ ಅವ್ರು ಬಂದುಬಿಟ್ಟು ಸರ್ಕಾರದ ಡಿಪಾರ್ಟ್ಮೆಂಟ್ಸ್ನ 55% ಕಟ್ ಮಾಡಾಕ್ಬಿಟ್ರು. ಅಂದರೆ ಎಷ್ಟೊಂದು ಡಿಪಾರ್ಟ್ಮೆಂಟ್ನೇ ಇದು ಮಾಡಿಬಿಟ್ಟು ಎಲ್ರಿಗೂ VRS ಕೊಟ್ಬಿಟ್ಟು ಕಳಿಸ್ಬಿಟ್ರು. ಈಸ್ ರನ್ನಿಂಗ್ ಬೈ ವಿತ್ 50% ಆಫ್ ದ ಗೌರ್ಮೆಂಟ್ ಇನ್ ಎ ಎಫಿಷಿಯಂಟ್ ವೇ. ಅವ್ರ GDP ಲಾಸ್ಟ್ 1 ಇಯರಿಂದ ದೇ ಹ್ಯಾವ್ ಬಿಕಮ್ ಪಾಸಿಟಿವ್, ವೆರಿ ಪಾಸಿಟಿವ್. 1% ಓದಿಬೇಕಾರೆ. ಸೊ ಹಂಗೆ ನಮ್ಮ ದೇಶದಲ್ಲೂ ಎಷ್ಟೊಂದು ಗೌರ್ಮೆಂಟದು
ನಿಗಮಗಳಿದೆ, ಎಷ್ಟೊಂದು ನಿಷ್ಕ್ರಿಯವಾದ ಎಷ್ಟೊಂದಿದೆ ವೇಸ್ಟೇಜ್. ವೇಸ್ಟ್ ಆಫ್ ಮನಿ ಅಂತೀರ. 100% ವೇಸ್ಟ್ ಆಫ್ ಮನಿ, 100% ವೇಸ್ಟ್ ಆಫ್ ಮನಿ. ಸರ್ಕಾರ ಅದು ನಾನು ಕೆಲವು ಹಿಂದೆ ನೋಡಿದ್ದೀನಿ, ದೇವಸ್ಥಾನಕ್ಕೆ ಹೋಗಿ ದುಡ್ಡು ಕೊಡ್ತಾರೆ, ಜನರು ಕೊಡ್ತಾರಲ್ಲ, ಮಠಗಳಿಗೆ ದುಡ್ಡು ಕೊಡ್ತಾರೆ. ಆನ್ ಹೂಸ್ ಕನ್ಸೆಂಟ್ ಆರ್ ದ ಗಿವಿಂಗ್ ಮನಿ? ಸರ್ಕಾರ ಇರೋದೇನು, ಗೌರ್ನಮೆಂಟ್ ಅಂದ್ರೆ ಏನು? ಗವರ್ನೆನ್ಸ್ ಮಾಡೋಕ್ಕೆ. ನೀನು ಹೋಗಿ ದಾನ ಮಾಡುವಂತಲ್ಲ, ಜನರು ನೋಡ್ಕೋಪ. ಎಷ್ಟು ಮಠಗಳು ಕೊಟ್ಟಿದ್ದಾರೆ, ಎಷ್ಟು ಇದಕ್ಕೆ ಕೊಟ್ಟಿದ್ದಾರೆ, ಜನ ಕೊಡ್ತಾರೆ. ಜನರ ಯೋಗಕ್ಷೇಮ ಮಾಡ್ಕೊಳ್ಳೋದು ಎಷ್ಟೊಂದು. ಅದು ಎಲ್ಲ ಮಸೀದಿ, ಚರ್ಚು ಎಲ್ಲದೂ ಸೇರಿಸಿ ಹೇಳ್ತಾ ಇರೋದು, ಆಯ್ತಾ? ಎಲ್ಲ ಏನಕ್ಕೆ ಸಮಿತಿಗಳು?